ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು 2 ಸ್ಟೆಪ್ ಡಿಸೈನ್ ಕ್ರೋಶೆ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟೆಡ್ ಡಿಸೈನ್ ಆಗಿರೋದ್ರಿಂದ ನಾನು ಸ್ಯಾಂಪಲಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. 6 ಎಳೆ ದಾರ ತೊಗೊಂಡು ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೂ 10 ನಂಬರ್ ಕ್ರೋಶೆ ನೀಡಲ್ ತಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಸೆಕೆಂಡ್ ಲಾಕ್, ಮಾಡಿಕೊಂಡು ಇವಾಗ ಇಲ್ಲಿಂದ ನಾನು 2 ಚೈನ್ ಮಾಡ್ತಾ ಇದ್ದೀನಿ. 2 ಚೈನ್ ಮಾಡಿಕೊಂಡು ಒಂದು ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಪುನಃ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ. ಟೋಟಲ್ 5 ಡಬಲ್ ಕ್ರೋಶೆ, ಅಂದರೆ 2 ಚೈನ್ಸ್ ಸೇರಿಸಿ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು, 2, 3, 4, 5 ಸಾರಿ 2 ಚೈನ್ಸ್ ಸೇರಿಸಿ 5 ಡಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ಇವಾಗ ನಾನು 3 ಚೈನ್ಸ್ ಮಾಡ್ತಾ ಇದ್ದೀನಿ. 3 ಚೈನ್ಸ್ ಮಾಡಿಕೊಂಡು ಇಲ್ಲಿ ಬರುತ್ತೆ, ಅಲ್ಲಿ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಕುಚ್ಚು ಬರುತ್ತೆ 3 ಚೈನ್ ಸ್ಪೇಸಲ್ಲಿ. ಇಲ್ಲಿ ಇವಾಗ ನಾನು 5 ಡಬಲ್ ಕ್ರೋಶೆ ಮಾಡ್ತೀನಿ. 3 ಆಯಿತು, 4, 5 ಡಬಲ್ ಕ್ರೋಶೆ ಆಯಿತು. ಇವಾಗ ನಾನು ಬಿಗ್ ಬೀಡ್ ತಗೊಳ್ತಾ ಇದ್ದೀನಿ. ಬಿಗ್ ಬೀಡ್ ತಗೊಂಡು ಬೀಡ್ ಲಾಕ್, ಸೂಜಿ ಮೇಲೆ ದಾರ ಸುತ್ತಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಇವಾಗ ಇಲ್ಲಿಂದ ಒಟ್ಟಿಗೆ 9 ಡಬಲ್ ಕ್ರೋಶೆಸ್ ಮಾಡ್ಕೋತೀನಿ. ಐದು ಪಕ್ಕನೇ ಮಾಡ್ಕೋಬೇಕು, ತುಂಬ ಗ್ಯಾಪ್ ಬಿಡಬಾರ್ದು. ಒಂದೊಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಕೊಂಡು ಡಬಲ್ ಕ್ರೋಶೆಸ್ ಹಾಕ್ಕೊಳ್ತಾ ಹೋಗಬೇಕು. ಚೆನ್ನಾಗಿ ಬರುತ್ತೆ ಫೈನಲ್ ಲುಕ್ಕು. ನೈನ್ ಡಬಲ್ ಕ್ರೋಶೆ ಆದಮೇಲೆ ಇವಾಗ ಪುನಃ ನಾನು ಬಿಗ್ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಬಿಗ್ ಬೀಡ್ ಹಾಕಿ ಬೀಡ್ ಲಾಕ್, ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೋ ಅಲ್ಲಿ ಡಬಲ್ ಕ್ರೋಶೆ. ಇಲ್ಲೂ ಪುನಃ 9 ಡಬಲ್ ಕ್ರೋಶೆಸ್.
ಇಲ್ಲಿ 9 ಡಬಲ್ ಕ್ರೋಶೆ ಆಯಿತು. ಇವಾಗ ಪುನಃ ಇಲ್ಲೊಂದು ಬಿಗ್ ಬೀಡ್ ಹಾಕ್ತೀನಿ. 9 ಡಬಲ್ ಕ್ರೋಶೇಸ್ ಆ ಕಡೆ ಈ ಕಡೆ ಬಿಗ್ ಬೀಡ್ಸ್ ಬರುತ್ತೆ, ಮಧ್ಯದಲ್ಲೂ ಒಂದು ಬೀಡ್ ಬರುತ್ತೆ 9 ಡಬಲ್ ಕ್ರೋಶೆಗೆ. ಇವಾಗ ಇಲ್ಲಿ ನಾನು 5 ಡಬಲ್ ಕ್ರೋಶೇಸ್ ರಿಪೀಟ್ ಮಾಡ್ತೀನಿ. ಫೈವ್ ಡಬಲ್ ಕ್ರೋಶೆ ಆಯಿತು. ಇವಾಗ ನಾನು ಇಲ್ಲಿ 3 ಚೈನ್ಸ್ ಮಾಡ್ತೀನಿ. 3 ಚೈನ್ಸ್ ಮಾಡಿಕೊಂಡು ಪುನಃ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲೂ 5 ಡಬಲ್ ಕ್ರೋಶೇಸ್ ಬರುತ್ತೆ. ಫೈವ್ ಡಬಲ್ ಕ್ರೋಶೆ ಆಯಿತು. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ಟಾರ್ಟಿಂಗ್ ಇಲ್ಲಿ 2 ಚೈನ್ಸು ಡಬಲ್ ಕ್ರೋಶೆ ಥರ ಕನ್ಸಿಡರ್ ಆಗುತ್ತೆ. ಟೋಟಲ್ 5 ಡಬಲ್ ಕ್ರೋಶೆ ಬಂದು 3 ಚೈನ್ಸ್ ಹಾಕಿ ಪುನಃ 5 ಡಬಲ್ ಕ್ರೋಶೇಸ್. ಇಲ್ಲಿ 5 ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡ್, 9 ಡಬಲ್ ಕ್ರೋಶೆ, ಬೀಡ್, 9 ಡಬಲ್ ಕ್ರೋಶೆ, ಬೀಡ್, 5 ಡಬಲ್ ಕ್ರೋಶೆ, 3 ಚೈನ್ಸ್, 5 ಡಬಲ್ ಕ್ರೋಶೆ. ಇಲ್ಲಿ 2 ಟೈಮ್ಸ್ 5 ಡಬಲ್ ಕ್ರೋಶೆ ಆದಮೇಲೆ ಬೀಡ್ ಬರುತ್ತೆ. ಆಮೇಲೆ 2 ಸಲ 9 ಡಬಲ್ ಕ್ರೋಶೆ, ಮಧ್ಯದಲ್ಲಿ ಬೀಡ್, 9 ಡಬಲ್ ಕ್ರೋಶೆ ಆದಮೇಲೆ ಬೀಡ್ ಬಂದು ಪುನಃ 2 ಸಲ 5 ಡಬಲ್ ಕ್ರೋಶೆ. ಇಲ್ಲಿ ಕುಚ್ಚುಗೆ 3 ಚೈನ್ಸ್ ಬೇಸ್. ಫಸ್ಟ್ ಸ್ಟೆಪ್ ನೀವು ರಾಂಗ್ ಮಾಡಿಕೊಂಡ್ರೆ ಇಡೀ ಡಿಸೈನೇ ನೀವು ಬಿಡಿಸ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲೇ ನೀವು ಚೆನ್ನಾಗಿ ನೋಡ್ಕೋಬೇಕು ಯಾವುದು ಎಲ್ಲಿ ಬರುತ್ತೆ ಅಂತ. 5 ಡಬಲ್ ಕ್ರೋಶೆ, 9 ಡಬಲ್ ಕ್ರೋಶೆ ಈ ಥರ ನೋಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ 2 ಸಲ 5 ಡಬಲ್ ಕ್ರೋಶೆ ಆಯಿತು. ಇಲ್ಲಿ ನಾನು ಒಂದು ಬಿಗ್ ಬೀಡ್ ಹಾಕ್ತಾಯಿದ್ದೀನಿ. ಬಿಗ್ ಬೀಡ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಡಬಲ್ ಕ್ರೋಶೆ. ಇಲ್ಲಿ ನಾನಿವಾಗ 9 ಡಬಲ್ ಕ್ರೋಶೆ ಮಾಡ್ತೀನಿ. ನೈನ್ ಆದಮೇಲೆ ಈಗ ಒಂದು ಬೀಡ್ ಹಾಕಿ ಬೀಡ್ ಲಾಕ್, ಪುನಃ 9 ಡಬಲ್ ಕ್ರೋಶೆಸ್.
9 ಡಬಲ್ ಕ್ರೋಶೆ ಆದಮೇಲೆ ಪುನಃ ಒಂದು ಬಿಗ್ ಬೀಡ್, ಬೀಡ್ ಲಾಕ್. ಇಲ್ಲಿ ಇವಾಗ ನಾನು 5 ಡಬಲ್ ಕ್ರೋಶೇಸ್ ಮಾಡ್ತೀನಿ. ಫೈ ಆದಮೇಲೆ ಇವಾಗ 3 ಚೈನ್ಸ್ ಮಾಡಿಬಿಟ್ಟು ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಏನಿಲ್ಲ, ಸಿಂಪಲ್ ಇದೆ, ಡಬಲ್ ಕ್ರೋಶೇಸ್ ಮಾಡ್ತಾ ಹೋಗೋದಷ್ಟೇ. ಯಾವುದು ಎಲ್ಲಿ ಬರುತ್ತೆ ನೋಡಿಕೊಂಡ್ರೆ ಆಯಿತು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಸ್ಟ್ ಸ್ಟೆಪ್ಪಲ್ಲಿ ಇಷ್ಟೇ ಬರುತ್ತೆ. ಇಲ್ಲಿ 3 ಚೈನ್ ಸ್ಪೇಸಲ್ಲಿ ಕುಚ್ಚು ಬರುತ್ತೆ. ಸೆಕೆಂಡ್ ಸ್ಟೆಪ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಸ್ಟೆಪ್ ಇಷ್ಟೇ, ಕಟ್ ಮಾಡಿ ಎಂಡ್ ಮಾಡ್ಕೊತೀನಿ. ಸೆಕೆಂಡ್ ಸ್ಟೆಪ್ಪಲ್ಲೂ 6 ಎಳೆ ದಾರ ತಗೊಂಡಿದ್ದೀನಿ, ಪೀಚ್ ಕಲರ್ ತಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ನಲ್ಲ, ಅಲ್ಲಿ ಒಂದು ಸಲ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿ 2 ಚೈನ್ ಸ್ಪೇಸಲ್ಲಿ ಲಾಕ್ ಮಾಡ್ತೀನಿ, ಸಿಂಗಲ್ ಕ್ರೋಶೆ ಮಾಡ್ತೀನಿ. ಪ್ರತಿಯೊಂದು ಡಬಲ್ ಕ್ರೋಶೆನಲ್ಲೂ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗೋದು. 3 ಚೈನ್ ಸ್ಪೇಸಲ್ಲಿ 3 ಸಿಂಗಲ್ ಕ್ರೋಶೇಸ್. ಇಲ್ಲಿಂದ ಇವಾಗ ನಾನು ಸ್ಮಾಲ್ ಬೀಡ್ಸ್ ತಗೊಳ್ತಾ ಇದ್ದೀನಿ. 4 ಬೀಡ್ಸ್ ತಗೊಂಡು ಒಂದೇ ಸಲ ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ನಾನು ಲಾಕ್ ಮಾಡ್ತೀನಿ. ಸ್ವಲ್ಪ ಇಲ್ಲಿ ಸರಿ ಮಾಡ್ಕೊಳ್ಳಿ, ಬೀಡ್ಸ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇಷ್ಟಾದಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಆಯಿತು. ಇವಾಗ ಇಲ್ಲಿಂದ ಟೋಟಲ್ 5 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೇಸ್ ಮಾಡ್ತೀನಿ. 3 4 5 ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಇಲ್ಲಿ ಬೀಡ್ ಬ್ಯಾಕ್ ಸೈಡ್ ಬೀಡ್ ಲಾಕ್ ಮಾಡಿದ ಥ್ರೆಡ್ ಇದೆಯಲ್ವ, ಅದಕ್ಕೆ ನಾನು ಟ್ರಿಪಲ್ ಕ್ರೋಶೆ ಮಾಡ್ತೀನಿ. ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿಂದ 3 ಚೈನ್ಸ್ ಇದಕ್ಕೆ ಪಿಕೋ ಮಾಡಬೇಕು. ಟ್ರಿಪಲ್ ಕ್ರೋಶೆಗೆ ಪಿಕೋ,
ಪುನಃ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಪುನಃ ಅದೇ ಬೀಡ್ ಲಾಕ್ ಮಾಡಿದ ಥ್ರೆಡ್ಡಲ್ಲಿ ಟ್ರಿಪಲ್ ಕ್ರೋಶೆ ಮಾಡಿ ಪಿಕೋ ಮಾಡಬೇಕು. ಟೋಟಲ್ 8 ಟೈಮ್ಸ್ ಮಾಡಬೇಕು. ಫೋರ್ ಟೈಮ್ಸ್ ಆಯಿತು, ಇನ್ನು 4 ಟೈಮ್ಸ್ ಮಾಡಬೇಕು. ಏಟ್ ಟ್ರಿಪಲ್ ಕ್ರೋಶೆ ಸರಿಯಾಗಿ ಹಿಡಿಸುತ್ತೆ. ಜಾಸ್ತಿ ಹಾಕಕ್ಕೆ ಹೋದರೆ ಅದು ಟ್ರಿಪಲ್ ಕ್ರೋಶೆ ಬೆಂಡ್ ಆದಂಗೆ ಕಾಣಿಸುತ್ತೆ. ಇವಾಗ ಇಲ್ಲಿಂದ ನಾನು ಇಲ್ಲಿ 8 ಟ್ರಿಪಲ್ ಕ್ರೋಶೆ ವಿತ್ ಪಿಕೋ ಆಗಿದೆ. ಇವಾಗ ನಾನು ಇಲ್ಲಿ 4th ಡಬಲ್ ಕ್ರೋಶೆಗೆ ನಾನು ಇಲ್ಲಿ ಲಾಕ್ ಮಾಡ್ತೀನಿ. ಇವಾಗ ಅಲ್ಲಿಂದ 5 ಡಬಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆಸ್ ಮಾಡ್ತಾ ಹೋಗೋದು. ಇಲ್ಲಿ 5 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆಸ್. ಇವಾಗ ಪುನಃ ನಾನು 4 ಸ್ಮಾಲ್ ಬೀಡ್ಸ್ ತಗೊಳ್ತೀನಿ. ಸ್ಮಾಲ್ ಬೀಡ್ಸ್ ತಗೊಂಡು ಎಲ್ಲ 4 ಬೀಡ್ಸನ್ನು ಬೀಡ್ ಲಾಕ್ ಮಾಡಬೇಕು ಒಂದೇ ಸಲ ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ತೀನಿ. ಸ್ವಲ್ಪ ಬೀಡ್ಸನ್ನು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು, ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆ, ಅಲ್ಲಿಂದ ನಾನು ಇವಾಗ ಎಲ್ಲ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆಸ್ ಮಾಡ್ತಾ ಹೋಗ್ತೀನಿ. 3 ಚೈನ್ಸಲ್ಲೂ ಡಬಲ್ ಕ್ರೋಶೆಸ್, 3 ಸಿಂಗಲ್ ಕ್ರೋಶೆಸ್. 3 ಸಿಂಗಲ್ ಕ್ರೋಶೆಸ್ ಮಾಡಿಕೊಂಡು ಪುನಃ ಇಲ್ಲಿ 5 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆಸ್. ಇಲ್ಲಿ ಇವಾಗ ಬೀಡ್ಸ್ ಹತ್ರ ಪುನಃ ನಾನು ಸ್ಮಾಲ್ ಬೀಡ್ಸ್ ತಗೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ಸ್ ತಗೊಂಡು ಎಲ್ಲ ಬೀಡ್ಸನ್ನು ಒಂದೇ ಸಲ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ
ಲಾಕ್ ಮಾಡ್ಕೋತೀನಿ. ಈ ಥರ ಬರುತ್ತೆ. ಪುನಃ ಅಲ್ಲಿಂದ ನಾನು ಇವಾಗ ಇವಾಗ 5 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆಸ್ ಮಾಡ್ತೀನಿ. 5 ಸಿಂಗಲ್ ಕ್ರೋಶೆಸ್ ಆದಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಬೀಡ್ ಹಿಂದ್ಗಡೆ ಬೀಡ್ ಲಾಕ್ ಮಾಡಿರ್ತೀವಲ್ಲ ಆ ದಾರಕ್ಕೆ ಟ್ರಿಪಲ್ ಕ್ರೋಶೆ ಮಾಡ್ತೀನಿ. ಈ ದಾರದೊಳಗೆ ಹೋಗಿ ಟ್ರಿಪಲ್ ಕ್ರೋಶೆ ವಿತ್ ಪಿಕೋ. ಈ ಥರ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಬಂದರೆ ಲಾಸ್ಟಲ್ಲಿ ನೀವು ಗಮ್ ಹಾಕಿ ಪೇಸ್ಟ್ ಮಾಡ್ಕೋಬೋದು ಹಿಂದ್ಗಡೆ. ಏಟ್ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಹೇಗೆ ಬರುತ್ತಂತ ಇವಾಗ ತೋರಿಸ್ತೀನಿ. 8 ಟ್ರಿಪಲ್ ಕ್ರೋಶೆ ಆಗಿದೆ. ಇವಾಗ ಇಲ್ಲಿ 4th 1 2 3 4th ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. ಅಲ್ಲಿಂದ ಎಲ್ಲ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆಸ್ ಮಾಡ್ತಾ ಹೋಗೋದು. ಇವಾಗ ಇಲ್ಲಿ ಸ್ಮಾಲ್ ಬೀಡ್ಸ್ ಹಾಕ್ತೀನಿ. ಸ್ಮಾಲ್ ಬೀಡ್ಸ್ ಹಾಕಿ ಬೀಡ್ ಲಾಕ್. ಇಲ್ಲಿ ಫಸ್ಟ್ ಹೋಲ್ ಇದೆಯಲ್ವಾ, ಸ್ಟಾರ್ಟಿಂಗ್ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಅಲ್ಲಿ ಲಾಕ್ ಮಾಡ್ತೀನಿ. ಇವಾಗ ಇದ್ರ ಮೇಲೆ ಎಲ್ಲ ಡಬಲ್ ಕ್ರೋಶೆ ಮೇಲೇನು ಸಿಂಗಲ್ ಕ್ರೋಶೆಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿ 3 ಚೈನ್ ಸ್ಪೇಸಲ್ಲೂ 3 ಸಿಂಗಲ್ ಕ್ರೋಶೆಸ್ ಮಾಡೋದು. ಇಲ್ಲಿ ಪುನಃ 5 ಸಿಂಗಲ್ ಕ್ರೋಶೆಸ್. ತ್ರೀ ಚೈನ್ಸ್ ಹಾಕ್ಕೊಂಡು ಕಟ್ ಮಾಡಿ ನಮ್ಮ ಸೈಡ್ ಈ ಥರ ಎಳ್ಕೋಬೇಕು. ಇಲ್ಲಿ ಸ್ವಲ್ಪ ಟೈಟ್ ಮಾಡಿ. ಲಾಸ್ಟಲ್ಲಿ ಇದು ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿ ಇಲ್ಲಿ ಬ್ಯಾಕ್ ಸೈಡ್ ಹೀಗೆ ಸ್ಟಿಕ್ ಮಾಡ್ಕೊಳ್ಳಿ. ಆವಾಗ ಥ್ರೆಡ್ ಎಲ್ಲ ಕಾಣಿಸಲ್ಲ, ನೀಟಾಗಿ ಬರುತ್ತೆ. ಡಿಸೈನು ಇಷ್ಟೇ. ಇಲ್ಲಿ ಒಂದೊಂದು ಕುಚ್ಚು ಬರುತ್ತೆ. ಕುಚ್ಚು ಕಟ್ಟಿ ಹೇಗೆ ಬರುತ್ತೆ ಅಂತ ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ. ಕುಚ್ಚು ಕಟ್ಟಿ ರೆಡಿಯಾಗಿದೆ. 157 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. 2 ಸ್ಟೆಪ್ ಡಿಸೈನು. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದಾದರೆ 450 to 550 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಹಾಗೂ ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಾಗೂ ನಿಮ್ಮ ನೀಟ್ನೆಸ್ ಮೇಲೂ ಕೂಡ. ಟ್ರೈ ಮಾಡಿ. ಈ ಡಿಸೈನು ತುಂಬ ಈಸಿ ಇದೆ. ಸ್ಯಾರಿಗೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಯಾಂಪಲಲ್ಲಿ ನಿಮಗೆ ಅಷ್ಟೊಂದು ಗೊತ್ತಾಗಲ್ಲ, ಸೀರೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ, ಟ್ರೈ ಮಾಡಿ. ಬಿಗಿನರ್ಸು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್.